ಹೆಬ್ಬಾಳದ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ 2 ದಿನಗಳ ಕಾಲ ನಡೆಯಲಿರುವ 3ನೇ ವಾರ್ಷಿಕ ಸಮ್ಮೇಳನಕ್ಕೆ ಪಶು ಚಿಕಿತ್ಸಾ, ಪಶು ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಸಂಗಪ್ಪ ಡಿ ವಾಲಿಕರ್ ಚಾಲನೆ ನೀಡಿದರು. ಬೀದರ್ನ ಕರ್ನಾಟಕ ಪಶು ಚಿಕಿತ್ಸಾ, ಪಶು ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ, ಹೆಬ್ಬಾಳದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಔಷಧ ವಿಭಾಗ ಹಾಗೂ ಇಂಡಿಯನ್ ಸೊಸೈಟಿ ಫಾರ್ ವೆಟರ್ನರಿ ಕಾರ್ಡಿಯಾಲಜಿ ಸಹಭಾಗಿತ್ವದಲ್ಲಿ ಸಮ್ಮೇಳನ ಆಯೋಜಿಸಲಾಗಿತ್ತು. ಈ ವೇಳೆ ಬೀದರ್ನ ಕರ್ನಾಟಕ ಪಶು ಚಿಕಿತ್ಸಾ, ಪಶು ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಕೆಸಿ ವೀರಣ್ಣ, ಹೆಬ್ಬಾಳದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಿ ವೆಂಕಟರಾವ್, ಪ್ರೊಫೆಸರ್ ಡಾ ಆರ್ ನಾಗರಾಜ್, ಸುಮಿತ್ರಾ ದೇವಿ, ಬಿ ಹಿರಿಯ ಪಶು ವೈದ್ಯ ತಜ್ಞರಾದ ಡಾ ಎಂಎ ಕ್ಷಮಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪಶು ವೈದ್ಯಕೀಯ ವಿಜ್ಞಾನ ಮತ್ತು ಹೃದಯ ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಐಎಸ್ವಿಸಿ ಅಧ್ಯಕ್ಷ ಪ್ರೊಫೆಸರ್ ವಿ ವೈಕುಂಠರಾವ್ ಹಾಗೂ ಡಾ ಕೆಸಿ ವೀರಣ್ಣ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಡಾ ಕೆಸಿ ವೀರಣ್ಣ, ಪಶು ವೈದ್ಯಕೀಯ ಕ್ಷೇತ್ರದಲ್ಲಿ ಸಂಶೋಧನೆಗಳು ಕೇವಲ ಪುಸ್ತಕಗಳಿಗೆ ಸೀಮಿತವಾಗದೆ ಈ ಸಮ್ಮೇಳನವು ಹೊಸ ಆವಿಷ್ಕಾರಗಳಿಗೆ ನಾಂದಿಯಾಗಲಿ ಎಂದು ಆಶಿಸಿದರು. Conventional approaches and embrace evidence-based medicine, advanced diagnostics, artificial intelligence, precision medicine, minimal invasive procedures and translational research. ಪ್ರೊಫೆಸರ್ ವಿ ವೈಕುಂಠರಾವ್, ಪ್ರಾಣಿಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚುತ್ತಿದ್ದು, ಪ್ರಾರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ನಿರಂತರ ತರಬೇತಿ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಸುಧಾರಿತ ರೋಗ ನಿರ್ಣಯ ವಿಧಾನಗಳು ಪ್ರಾಣಿಗಳ ಜೀವ ಉಳಿಸಲು ಸಹಕಾರಿಯಾಗಿವೆ ಎಂದು ತಿಳಿಸಿದರು. Cardiac drugs from the higher plants, 1/4 of the plant prescription containing the plant extracts, and 2/3 of the population in the rural areas being plant is the source of remedial measure.